ಹಾಯ್ ಗಾಯ್ಸ್, ನಾವಿವತ್ತು ಉಡುಪಿ ಸ್ಟೈಲ್ ಬೆಂಡೆಕಾಯಿ ಸಾಂಬಾರಾಗಿ ಮಾಡೋದು ನೋಡುವ. ಫಸ್ಟ್ ನಾನು ತೊಗರಿಬೇಳೆ ತಗೊಂಡಿದ್ದೇನೆ. ಇದಕ್ಕೆ 1 ಚಮಚ ತೆಂಗಿನ ಎಣ್ಣೆ, ನೀವು ಯಾವ ಎಣ್ಣೆ ಸಹ ಯೂಸ್ ಮಾಡ್ಬೋದು, ಮತ್ತು 1 ಚಿಟಿಕೆ ಅರಿಶಿನ ಹಾಕಿ ಕುಕ್ಕರಲ್ಲಿ ಬೇಯಿಸ್ತಿದ್ದೇನೆ. ಒಂದು 3 ವಿಸಿಲ್ ಹಾಗೆ ಸಾಕು. ಸ್ವಲ್ಪ ಬೇಳೆಯನ್ನು ನಾವು ಬೇಯಿಸಬೇಕು. ಈಗ ಕುಕ್ಕರ್ ಚಪ್ಪೆ ಆಗಿದೆ. ಈಗ ನಾನು ಬೇಳೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಇಷ್ಟು ಹದಕ್ಕೆ ಬಂದರೆ ಸಾಕು. ಬೇಳೆ ಎಲ್ಲ ಹಾಗೆ ನಾವು ಸಾರಿಗೆಲ್ಲ ಬೇಯಿಸ್ತೇವೆ, ಅಷ್ಟು ಹದಕ್ಕೆ ಬಂದರೆ ಸಾಕು. ನೋಡ್ಬೋದು ಇಲ್ಲಿ ನೀವು, ನಾನು ತೋರಿಸ್ತಾ ಇದ್ದೇನೆ. ತುಂಬ ಮ್ಯಾಶ್ ಮಾಡಬಾರ್ದು, ತುಂಬ ಓವರ್ ಕುಕ್ ಮಾಡಬಾರ್ದು ಬೇಳೆಯನ್ನು. ಅದು ಆಗ ಸಾಂಬಾರು ತುಂಬ ಗಟ್ಟಿ ಬರ್ತದೆ. ಒಂದಿಷ್ಟು ಹದಕ್ಕೆ ಬಂದರೆ ಸಾಕು. ಈಗ ನಾನು ಇನ್ನೊಂದು ಬಾಣಲೆ ತಗೊಂಡಿದ್ದೇನೆ. ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ತಿದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ, ನೀವು ಯಾವ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಅದಕ್ಕೆ 1 ಚಮಚ ಕೊತ್ತಂಬರಿ ಬೀಜ, ಕೊತ್ತಂಬರಿಗಿಂತ ಒಂಚೂರು ಕಮ್ಮಿ ಜೀರಿಗೆ ಹಾಕ್ತಿದ್ದೇನೆ. ಎರಡನ್ನು ಫ್ರೈ ಮಾಡಬೇಕು, ಲೈಟ್ ಫ್ರೈ ಮಾಡಬೇಕು, ತುಂಬ ಕಪ್ಪು ಮಾಡಬಾರ್ದು. ಇದಕ್ಕೆ ನಾನೀಗ ಬ್ಯಾಡಗಿ ಮೆಣಸು ಹಾಕ್ತಿದ್ದೇನೆ. 5 ರಿಂದ 6 ಮೆಣಸು ತಗೊಂಡಿದ್ದೇನೆ. ಇದನ್ನು ಸಹ ನಾವೀಗ ಕೊತ್ತಂಬರಿ ಮತ್ತು ಜೀರಿಗೆ ಒಟ್ಟಿಗೆ ಫ್ರೈ ಮಾಡಬೇಕು. ತುಂಬ ಫ್ರೈ ಮಾಡಬಾರ್ದು, ಜಸ್ಟ್ ಅದೊಂದು ಪರಿಮಳ ಬರ್ತದಲ್ಲ ಮಸಾಲೆದು, ಅಷ್ಟು ಪರಿಮಳ ಬರುವಾಗ ನಾವು ಫ್ರೈ ಮಾಡ್ತಾ ಇರಬೇಕು. ಈಗ ನಾವು ಬೇಯಿಸಿದ ಬೇಳೆ ಉಂಟಲ್ಲ, ಅದನ್ನು ಕುಕ್ಕರಿಂದ ತೆಗೆದಿದ್ದೇನೆ ನಾನು. ಇದಕ್ಕೆ ಬೆಂಡೆ ಹಾಕ್ತಾ ಇದ್ದೇನೆ. ಇದು ಕಟ್ ಮಾಡಿದ ಬೆಂಡೆ, ಇಷ್ಟಿಷ್ಟು ದೊಡ್ಡದು ಇರಬೇಕು, ತುಂಬ ಚಿಕ್ಕದು ಕಟ್ ಮಾಡಬಾರ್ದು. ಆ ಬೆಂಡೆಯನ್ನು ನಾನು ಬೇಳೆಗೆ ಹಾಕ್ತಿದ್ದೀನಿ, ಬೇಯಿಸಿದ ಬೇಳೆ. ಡೈರೆಕ್ಟ್ ಹಾಕೋದು, ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಆ ಬೇಳೆ ಒಟ್ಟಿಗೆ ಬೇಯಬೇಕು, ಅಷ್ಟರ ತನಕ ನಾವು ಬೆಂಡೆಯನ್ನು ಬೇಯಿಸ್ತಾ ಇರಬೇಕು. ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತಿದ್ದೇನೆ, ಸ್ವಲ್ಪ ಬೆಲ್ಲ, ತುಂಬ ಅಲ್ಲ. ಬೆಲ್ಲ ಹಾಕಿದ ಮೇಲೆ ನಾನು ಹುಣಸೆ ರಸ ಹಾಕ್ತಿದ್ದೇನೆ. ಬೆಲ್ಲ ಮತ್ತು ಹುಣಸೆ ಇಲ್ಲದೆ ನಮ್ಮ ಉಡುಪಿದು ಯಾವುದೂ ಅಡುಗೆ ಸಹ ನಡೆಯುವುದಿಲ್ಲ. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿ ಒಂದು ರೌಂಡ್ ಕಲಿಸ್ಬೇಕು. ಕಲಸಿ ನಾನು ಬೆಂಡೆಯನ್ನು ಬೇಯಲಿಕ್ಕೆ ಬಿಡ್ತೇನೆ. ನೋಡಿ, ಬೆಲ್ಲದೊಟ್ಟಿಗೆ ಎಲ್ಲ ಬೆಂಡೆಯನ್ನು ಬೇಯಿಸ್ತಿದ್ದೇನೆ. ಎಲ್ಲ ಚಂದ ಮಾಡಿ ಮಿಕ್ಸ್ ಮಾಡಬೇಕು, ಅಷ್ಟು ತನಕ ಬೇಯಿಸಬೇಕು. ಇದು ಬೆಂಡೆ ನಾನು ಆಲ್ರೆಡಿ ಬೇಯಿಸಲಿಲ್ಲ, ಈ ಹಸಿ ಬೆಂಡೆ, ಅದಕ್ಕೆ ಈಗ ನಾನು ಬೇಯಿಸ್ತಾ ಇದ್ದೇನೆ. ಇದೀಗ ನಾನು ಪಾತ್ರೆ ಮುಚ್ಚಿ ಇಡ್ತೇನೆ, ಆಗ ಬೆಂಡೆ ಬೇಗ ಬೇಯ್ತದಂತ. ಈಗ ಮಿಕ್ಸಿ ಜಾರ್ ತಗೊಳ್ಳುವ. ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಕ್ತಿದ್ದೇನೆ. ಒಂದು ಕಪ್ಪಷ್ಟು, 1-1.5 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಈ ತೆಂಗಿನಕಾಯಿ ತುರಿಗೆ ನಾನು ಆಗವೇ ನಾವು ಫ್ರೈ ಮಾಡಿದ ಕೊತ್ತಂಬರಿ, ಜೀರಿಗೆ ಮತ್ತು ಮೆಣಸು ಹಾಕ್ತಿದ್ದೇನೆ. ಎಲ್ಲ ಹಾಕಿ ಇದನ್ನು ನಾವೀಗ ಮಿಕ್ಸಿ ಮಾಡಬೇಕು. ತುಂಬ ತರಿ ಮಾಡಬಾರ್ದು, ಒಂದು ಸ್ವಲ್ಪ ಫೈನ್ ಪೇಸ್ಟ್ ಹಾಗೆ ಮಿಕ್ಸಿ ಮಾಡಬೇಕು. ಸ್ವಲ್ಪ ನೀರು ಹಾಕ್ತಿದ್ದೇನೆ, 1/4 ಗ್ಲಾಸಷ್ಟು. ನೋಡ್ಬೋದು, ಅದು ಮಿಕ್ಸಿ ಮಾಡುವಷ್ಟರಲ್ಲಿ ಇಲ್ಲಿ ಬೆಂಡೆ ಸಹ ಬೇಯ್ತಾ ಉಂಟು ಬೇಳೆ ಒಟ್ಟಿಗೆ. ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ. ಈ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ಪೇಸ್ಟ್ ಮಾಡಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ತರಿ ಸಹ ಇರಬಾರ್ದು. ನೋಡ್ಬೋದು ಇಲ್ಲಿ. ಈಗ ಈ ಪೇಸ್ಟನ್ನು ನಾವು ಬೇಯ್ತಾ ಉಂಟಲ್ಲ ಬೆಂಡೆ, ಅದಕ್ಕೆ ಹಾಕಬೇಕು ನಾವೀಗ. ನೋಡ್ಬೋದು, ಬೆಂಡೆ ಈಗ ಆಲ್ರೆಡಿ ಬೆಂದಿದೆ ಒಂದು 90%. ಅದಕ್ಕೆ ನಾನೀಗ ನಾವು ಮಿಕ್ಸಿ ಮಾಡಿದ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇದು ತುಂಬ ರುಚಿಯಾಗ್ತದೆ, ಗೊತ್ತುಂಟ ಸಾಂಬಾರ್. ಇದು ನಮ್ಮ ಉಡುಪಿ ಸ್ಟೈಲ್ ನಾವು ಮಾಡ್ತೇವೆ ಈ ಬೆಂಡೆ ಸಾಂಬಾರನ್ನು. ಈಗ ನಾನು ಮಸಾಲೆ ಹಾಕ್ತಾ ಇದ್ದೇನೆ. ಮಸಾಲೆ ಎಲ್ಲ ಬೆಂಡೆಯೊಟ್ಟಿಗೆ ನಾವು ಪುನಃ ಮಿಕ್ಸ್ ಮಾಡುವ. ಸಾಂಬಾರ್ ಈಗ ಆಲ್ಮೋಸ್ಟ್ 90% ರೆಡಿ ಆಯಿತು. ಇದೀಗ ಮಸಾಲೆಯನ್ನು ನಾವು ಕುದಿಸಬೇಕು. ಕಮ್ಮಿ ಅಂದರೆ 5 ನಿಮಿಷ ಕುದಿಸ್ಬೇಕು ನಾವು. ಸಾಂಬಾರ್ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನಾನು ಇಲ್ಲಿ 1 ಲೋಟ ನೀರು ಹಾಕ್ತಿದ್ದೇನೆ. ತುಂಬ ನೀರು ಹಾಕಬೇಡಿ, ಸಾಂಬಾರು ಸಾರಾಗಿ ಹೋಗ್ತದೆ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ, ನೋಡ್ಬೋದು. ಇದೀಗ ಚಂದ ಮಾಡಿ ಕುದಿಬೇಕು, 5 ನಿಮಿಷ ಕುದಿಸುವ. ಈಗ ಕುದಿಲಿಕ್ಕೆ ಬರ್ತಾ ಉಂಟು. ಇನ್ನೊಂದು ರೌಂಡ್ ನಾನು ಮಿಕ್ಸ್ ಮಾಡ್ತಿದ್ದೇನೆ, ಯಾಕಂದರೆ ಬುಡ ಹಿಡಿತದೆ ಅದಕ್ಕೆ. ನೋಡ್ಬೋದು ಇಲ್ಲಿ ನೀವು.
ನೀವು ಬೇಕಾದರೆ ಮುಚ್ಚಿ ಇಟ್ಟು ಕೂಡ ಕುದಿಸ್ಬೋದು, ಆದರೆ ನಾನಿಲ್ಲಿ ಓಪನ್ ಕುದಿಸ್ತಾ ಇದ್ದೇನೆ, ಯಾಕಂದರೆ ಬುಡ ಹಿಡಿತದೆ ಅದಕ್ಕೆ. ನೋಡ್ಬೋದು ಕುದೀತಾ ಉಂಟು. ಈಗ ನಾ ಇಲ್ಲಿ 1 ಚಮಚ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಲಾಸ್ಟಿಗೆ 5 ನಿಮಿಷ ಕುದ್ದಾದ ಮೇಲೆ 1 ಚಮಚ ತೆಂಗಿನ ಎಣ್ಣೆ ಮತ್ತು ತುಂಡು ಮಾಡಿದ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವು, ನಾವೇನು ಒಗ್ಗರಣೆ ಮಾಡಿದ ಕರಿಬೇವಲ್ಲ, ಹಸಿ ಕರಿಬೇವು ಹಾಕಬೇಕು. ನೀವಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆ ಟೇಸ್ಟ್ ಬರ್ತದೆ. ಬೇಕಾದರೆ ನೀವು ಮನೇಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನು ಸಹ ಹಾಕ್ಬೋದು, ಆದರೆ ಇದು ಉಡುಪಿ ಬ್ರಾಹ್ಮಿನ್ ಸ್ಟೈಲ್ ಆಗಿರೋದ್ರಿಂದ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಈಗ ನೋಡ್ಬೋದು ಸಾಂಬಾರು ರೆಡಿ ಆಗಿದೆ ನಮ್ಮದು. ಇನ್ನೆಂತ ಇಲ್ಲ, ಗಾರ್ನಿಷ್ ಬೇಕಾದರೆ ನೀವು ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಊರಿನ ಕೊತ್ತಂಬರಿ ಸೊಪ್ಪು ಸಿಗ್ತದೆ ಅಲ್ಲ, ಅದು ಹಾಕಿದರೆ ತುಂಬ ಪರಿಮಳ ಬರ್ತದೆ. ಬೇಕಾದರೆ ಹಾಕ್ಬೋದು, ಬೇಡದಿದ್ರೆ ಬೇಡ. ನಾ ಇಲ್ಲಿ ಹಾಕಲಿಲ್ಲ ಕೊತ್ತಂಬರಿ ಸೊಪ್ಪು. ಈಗ ನೋಡ್ಬೋದು ಬಿಸಿ ಬಿಸಿ ವೈಟ್ ರೈಸ್ ಆಯಿತಾ. ವೈಟ್ ರೈಸ್ ಒಟ್ಟಿಗೆ ತುಂಬ ಚೆಂದ ಆಗ್ತದೆ ಇದು. ಗಂಜಿ ಊಟಕ್ಕೆ ಸಹ ಚೆಂದ ಆಗ್ತದೆ, ಆದರೆ ವೈಟ್ ರೈಸ್ ಪ್ರಿಫರ್ಡ್. ಸೊ ಇಲ್ಲಿ ನೋಡ್ಬೋದು ನಾನು ಸಾಂಬಾರು ಹಾಕ್ಕೊಳ್ತಿದ್ದೇನೆ. ಇದು ಸಾಂಬಾರು ಮಾಡಿದ ಕೂಡಲೇ ತಿನ್ನೋದಕ್ಕಿಂತ ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಆ ಬೆಂಡೆ ಎಲ್ಲ ರಸ ಹೀರ್ಕೊಂಡಿರ್ತದೆ, ಆಗ ಇನ್ನೂ ಟೇಸ್ಟ್ ಇರ್ತದೆ. ಈಗ ನೋಡ್ಬೋದು ನಾನು ತುಪ್ಪ ಹಾಕ್ಕೊಳ್ತಿದ್ದೇನೆ. ಸೈಡಿಗೆ ನನಗೆ ಊಟಕ್ಕೆ ಕಚ್ಚಲಿಕ್ಕೆ ಎಂತಾದರೂ ಒಂದು ಚಿಪ್ಸ್, ಚಕ್ಕುಲಿ ಎಂತಾದರೂ ಒಂದು ಬೇಕು. ಸೊ ನೋಡ್ಬೋದು ಬಿಸಿ ಬಿಸಿ ಅನ್ನ, ತುಪ್ಪ, ಒಟ್ಟಿಗೆ ಬನಾನಾ ಚಿಪ್ಸ್, ಹೆವನ್ ಆಯಿತಾ ಇದು ಕಾಂಬೋ. ನೀವು ಸಹ ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಬಂತಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.